ಏನಾಯಿತು, ಬೆಟ್ಟಲ್ಸೂರು ಹತ್ರ ಒಂದು ಹಸುಗಳ ಶೆಡ್ ಹತ್ರ ಚಿಕ್ಕದಾಗಿ ಒಂದು 40-50 ಮಕ್ಕಳಿಗೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ ಬರಬೇಕಂದ್ರೆ ಇನ್ನೊಂದು 5-10 ಬುಕ್ ಓದಬೇಕು. ಈ ಓದಿಸೋದು ಹೆಂಗೆ ಅನ್ನೋದು ಒಂದು ಚಾಲೆಂಜ್ ಇತ್ತು. ಅದಕ್ಕೆ ಏನು ಮಾಡಿದ್ವಿ, ಒಂದು ಕಾಂಪಿಟೇಷನನ್ನು ವರ್ಷಕ್ಕೆ ವರ್ಷ ಇಡೋಣ ಅಂತ ಶುರು. ಅದನ್ನೇ ಜಾಯ್ ಆಫ್ ಲರ್ನಿಂಗು, ಅಂದರೆ ಆಡಿ ನಲಿ ಓದಿ ಕಲಿ ಅಂತ. ನೀವು ಎಲ್ಲೇ ಕಡೆ 200 ಬುಕ್ಸ್ ಹೆಸರುಗಳನ್ನು ಹೇಳ್ತಾ ಇದ್ರು, 200 ಬುಕ್ಸ್ ಆಥರ್ಗಳ ಹೆಸರು ಹೇಳ್ತಾ ಇದ್ರು. 200 ಬುಕ್ಸಲ್ಲಿ ನಮ್ಮ ಕಾಂಪಿಟೇಷನ್ ಹೆಂಗಿರುತ್ತೆ ಅಂದರೆ, 200 ಬುಕ್ಸಲ್ಲಿ ನೀನು ಯಾವ ಬುಕ್ ಆದ್ರೂ ನೀವು ಕೇಳಿ ಅದರ ಸಮ್ಮರಿ ಹೇಳ್ಬೇಕು. ಮಗು ಸೋನು ಅಂತ ಅವ್ರಿಗೆ 200-250 ಬುಕ್ಸ್ ಓದ್ತಾ ಇದ್ರು. ಇವತ್ತು ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ. ಬೇರೆ ಮಕ್ಕಳು ಕ್ಯಾಂಟೀನಲ್ಲಿ ₹10 ತಗೊಂಡು ತಿಂತಾ ಇದ್ರೆ ಇವ್ರು ನೋಡ್ಕೊಂಡಿರ್ಬಾರ್ದು, ಇವ್ರ ಹತ್ರ ಸ್ವಲ್ಪ ದುಡ್ಡು ಇರಬೇಕು, ಇವ್ರ ಹತ್ರ ಜೋಬಲ್ ದುಡ್ಡು ಇರಬೇಕು ಅನ್ನೋ ಉದ್ದೇಶದಲ್ಲಿ ಶುರು ಮಾಡಿದ್ವಿ. ಈಗ ಅದೇನಾಗಿದೆ, ಅದೊಂದು ಬ್ಯಾಂಕ್ ಆಗಿ ಬದಲಾಗ್ಬಿಟ್ಟಿದೆ. ಮಕ್ಕಳಿಗೆ ಅದರಲ್ಲಿ ಬ್ಯಾಂಕಲ್ಲಿ ಹಿಂಗಿದೆ, ಅದಕ್ಕೆ ಪ್ರೆಸಿಡೆಂಟ್ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಮಾರ್ಕೆಟಿಂಗ್ ಟೀಮ್ ಇದೆ, ಸ್ಪೋರ್ಟ್ಸ್ ಇರಬೇಕು, ಫಿಸಿಕಲ್ ಆಕ್ಟಿವಿಟಿ. ಮೊದಲನೇ ದಿನ ಮಕ್ಕಳು ಎಲ್ಲ ಫಿಸಿಕಲ್ ಆಕ್ಟಿವಿಟಿ, ಸ್ಪೋರ್ಟ್ಸ್, ಕಬಡ್ಡಿ, ರನ್ನಿಂಗ್ ರೇಸು, ವಾಲಿಬಾಲು, ಖೋಖೋ ಇವೆಲ್ಲ ಆಡಬೇಕು ಅನ್ನೋದು ಈ ಜಾಯ್ ಆಫ್ ಲರ್ನಿಂಗ್ ವರ್ಷ ಸ್ಪರ್ಶ ಆದ ಮೂಲ ಉದ್ದೇಶ. ಎರಡನೇ ದಿನ ಅವರಲ್ಲಿ ಏನೇನು ಸ್ಕಿಲ್ಸ್ ಇದೆ ಅದು ಹೊರಗಡೆ ಬರಬೇಕು. ಅದರಲ್ಲಿ ಮುಖ್ಯವಾಗಿ ಮೊಬೈಲಲ್ಲಿ ಬರುವಂಥ ವಾಟ್ಸಪ್ ಮೆಸೇಜ್ಗಳಾಗ್ಬೋದು, ಫೇಸ್ಬುಕ್ಕಲ್ಲಿ ಬರೋ ರೀಲ್ಗಳಾಗ್ಬೋದು, ಇವೆಲ್ಲ ಏನಾಗ್ತದೆ ಅಂದರೆ ಡಿವಿಯೇಷನ್ ಮಗುವನ್ನು ಮಾಡ್ತಾ ಇದೆ. ಅವ್ರಿಗೇನು ಆಸೆ ಇದೆಯೋ ಆ ಆಸೆಗಳನ್ನು ಪೂರೈಸಬೇಕು ಅಂತ ನಾನು ಒಂದು 16 ಟೈಪ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸನ್ನು ನಮ್ಮ ನಿಸರ್ಗರಾಮ ಮಕ್ಕಳ ಧಾಮದಲ್ಲಿ ತಂದಿದ್ದೀವಿ, ಇನ್ಕ್ಲೂಡಿಂಗ್ ಸ್ಟುಡಿಯೋ ಕೂಡ ಸೇರಿ. ಅಂದರೆ ಫಿಲ್ಟ್ರೇಷನ್ ಪ್ರೋಸೆಸ್ಸನ್ನು ಮಾಡಿ ಕೆಳಗಡೆ ಕಲ್ಲುಗಳಿಟ್ಟಿದ್ದಾರೆ, ಆಮೇಲೆ ಜಲ್ಲಿ ಹಾಕಿದ್ದಾರೆ, ಹೆಂಗೆ ಫಿಲ್ಟರ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಮಕ್ಕಳಿಗೆ ಕಾನ್ಸೆಪ್ಟ್ಸ್ ಇವತ್ತು ಬೇಕಾಗಿರೋದು, ಮಕ್ಕಳಿಗೆ ಕಾನ್ಸೆಪ್ಟ್ಸನ್ನು ಹೇಳ್ಕೊಡೋಂಥ ವ್ಯವಸ್ಥೆ. ಒಂದು ಕಾನ್ಸೆಪ್ಟ್ಸ್ ಬರಬೇಕು. ನಾನು ಯಾವುದೋ ಒಂದು ಶಾಲೆಗಳಲ್ಲಿ ನಾವು ಕೆಲಸ ಮಾಡೋದು, ಹೆಸರು ಹೇಳೋದು ಬೇಡ, ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಆನ್ಯುವಲ್ ಡೇ ಮಾಡಿ 30 ವರ್ಷ ಆಗಿದೆ. ನಮಸ್ಕಾರ ಗೆಳೆಯರೇ, ಕಿಡ್ಸ್ ಕಲರವ ಬೆಟ್ಟಕ್ಕೊಂದು ದಾರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತನ ಹೇಳ್ತಾ ಇದ್ದೀನಿ. ಒಂದು ವಿಚಾರನ ಕಲಿತ್ರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ, ಹೌದು ತಾನೆ? ಯಾವುದೋ ಒಂದು ಹೊಸ ವಿಚಾರ ಕಲ್ತಿದ್ದೀವಿ, ಆ ಹೊಸ ವಿಚಾರದ ಅಲೆಗಳು ನಮ್ಮ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. ಈ ವಿಚಾರ ಯಾಕೆ ಹೀಗಿದೆ ಅನ್ನೋ ವಿಚಾರ ಮನಸ್ಸಲ್ಲಿ ಮಂಥನ ಆಗ್ತಾನೆ ಇರುತ್ತೆ. ಕಲಿಕೆ ಅನ್ನೋದು ನಿಜಕ್ಕೂ ನಮಗೆ ಒಂದು ರೀತಿ ಆನಂದವನ್ನು ಕೊಡುತ್ತೆ. ಅದನ್ನು ಕಲಿಕಾನಂದ ಅಂತ ಕರಿಬೋದು, ಅದು ಅದನ್ನು ಇಂಗ್ಲೀಷಲ್ಲಿ ಜಾಯ್ ಆಫ್ ಲರ್ನಿಂಗ್ ಅಂತ ಕರೀತಾರೆ. ಸೊ ಜಾಯ್ ಆಫ್ ಲರ್ನಿಂಗ್ ಅನ್ನೋದನ್ನು ಸ್ಪರ್ಶ ಸಂಸ್ಥೆಯ ಅವಿಭಾಜ್ಯ ಅಂಗನ ಮಾಡ್ಕೊಂಡಿದೆ. ಜಾಯ್ ಆಫ್ ಲರ್ನಿಂಗ್ನ ಯಾಕೆ ಅವಿಭಾಜ್ಯ ಅಂಗ ಮಾಡಿಕೊಂಡ್ರು, ಅದನ್ನು ಏನೇನು ನೋಡಿದ್ದಾರೆ ಪರಿಣಾಮಗಳನ್ನ, ಅದನ್ನು ಮುಂದೆ ಯಾವ ಥರ ಬೆಳೆಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಸ್ಪರ್ಶ ಸಂಸ್ಥೆಯ ಮುಖ್ಯಸ್ಥರಾದ ಗೋಪಿಯವರಿಂದ ತಿಳ್ಕೊಳ್ಳೋಣ. ಗೋಪಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದ ಸರ್, ಥ್ಯಾಂಕ್ ಯು ವೆರಿ ಮಚ್. ಏನಿದು ಕಲಿಕೆ ಅಂದರೆ, ಕಲಿಕಾ ಆನಂದ, ಜಾಯ್ ಆಫ್ ಲರ್ನಿಂಗ್ ಅಂದರೆ? ಸರ್, ಇದು ಜಾಯ್ ಆಫ್ ಲರ್ನಿಂಗ್ ಅನ್ನೋ ಉದ್ದೇಶ ಯಾಕೆ ತಂದ್ವಿ ಅಂದರೆ, ಕಾರ್ಯಕ್ರಮನ ನಾವು 2009ರಲ್ಲಿ ಆ್ಯಕ್ಚುಲಿ 2005ರಿಂದ ಕೂಡ ನಾವು ಒಂದಷ್ಟು ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಓಕೆ. ಅಲ್ಲಿ ಎಲ್ಲ ಜಾಗದಲ್ಲಿ ಏನಾಗ್ತದೆ, ಶಾಲೆಗೆ ಹೋಗಿದ ತಕ್ಷಣ ಒಂದಷ್ಟು ಹೋಮ್ ವರ್ಕ್ ಬರೀಬೇಕು, ನೋಟ್ಸ್ ಬರೀಬೇಕು, ಒಂದೆಲ್ಲ ಸ್ಟ್ರಕ್ಚರಲ್ ವರ್ಕ್ಗಳಲ್ಲೇ ಎಲ್ಲರಿಗೂ ಮಕ್ಕಳ ಮೇಲೆ ಹೊರೆ ಇದೆ. ಹೌದು. 2009ರಲ್ಲಿ ಇದ್ರ ಹೆಸರು ಪ್ರತಿಭಾ ಪ್ರೋತ್ಸಾಹ ಅಂತ ಮಾಡಿದ್ವಿ. ಜಾಯ್ ಆಫ್ ಲರ್ನಿಂಗ್ ಅದಕ್ಕೆ ಮೊದಲು ಪ್ರತಿಭಾ ಪ್ರೋತ್ಸಾಹ ಅಂತ ಇತ್ತು. ಪ್ರತಿಭಾ ಪ್ರೋತ್ಸಾಹ ಅಂದ್ರೆ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆಯೋ ಅದು ಹೊರಗಡೆ ಬರಲಿ, ನಮ್ಮ ಮೂಲ ಉದ್ದೇಶ. 2010 ಕೂಡ ಪ್ರತಿಭಾ ಪ್ರೋತ್ಸಾಹ ಅಂತಾನೆ ನಾವು ಮೊದಲನೇ ಬಾರಿಗೆ ಏನಾಯ್ತು, ಬೆಟ್ಟಲ್ಸೂರು ಹತ್ರ ಒಂದು ಹಸುಗಳ ಶೆಡ್ ಹತ್ರ ಚಿಕ್ಕದಾಗಿ ಒಂದು 40-50 ಮಕ್ಕಳಿಗೆ ಈ ಪ್ರತಿಭಾ ಪ್ರೋತ್ಸಾಹ ಹುಟ್ಟಿದ್ದೆ ಅಲ್ಲಿ, ಅದೇ ಜಾಗದಲ್ಲೇ ಮಾಡಿದ್ವಿ. ಅಲ್ಲಿ ಒಂದು 40 ಮಕ್ಕಳನ್ನು ಸೇರಿಸಿ ಅವರಲ್ಲಿ ಏನು ಕಲೆಗಳಿದೆ, ಒಂದಷ್ಟು ಜನ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು, ಒಂದಷ್ಟು ಮಗ್ಗಿಗಳು ಹೇಳ್ತಾ ಇದ್ರು, ಒಂದಷ್ಟು ಓದಿರೋದನ್ನು ಹೇಳಕ್ ಶುರುವಾಗಿದ್ರು. ಇದನ್ನ ನಾವು ಪ್ರತಿಭಾ ಪ್ರೋತ್ಸಾಹ ಅಂತ ಮಾಡಿದ್ವಿ. ಹಾಗೆ 2010 ಹಂಗೆ ನಡೀತು. 2010 ಇಲ್ಲಿ ರಾಮಯ್ಯ ಹತ್ರ ಒಂದು ಜಾನಪದ ಸಿರಿಭವನ ಅಂತಿದೆ, ಅವಾಗ ಅಲ್ಲಿ ಬಂದು ಮಾಡಿದ್ವಿ. ಅದೊಂದು ತುಂಬಾ ಹೆಮ್ಮೆ ಅನ್ಸುತ್ತೆ. ನಾವು ಮಕ್ಕಳೆಲ್ಲ ಒಂದು 100 ಜನ ಮಕ್ಕಳಿದ್ರು 2010ಕ್ಕೆಲ್ಲ. ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಸೇರಿಸಿ ಆ ಮಕ್ಕಳು ವರ್ಷ ಪೂರ್ತಿ ಏನ್ ಕಲ್ತಿದ್ದಾರೆ, ಒಂದಷ್ಟು ವಿಚಾರ, ಡ್ಯಾನ್ಸು, ಹಾಡುಗಳಾಡೋದು, ಆರ್ಟ್ ಮಾಡಿರ್ತಾರೆ, ಅದನ್ನೆಲ್ಲ ತೋರಿಸೋದು ಅಂತಿತ್ತು. ಆಮೇಲೆ ಅವಾಗ ಏನಾಯ್ತು, ನಾವು 2010 ಒಂದು ಲೈಬ್ರರಿ ಮಾಡಿದ್ವಿ, ಗ್ರಂಥಾಲಯ, ಜ್ಞಾನಮಿತ್ರ ಗ್ರಂಥಾಲಯ ಅಂತ. ನಾವು ILP ಜೊತೆ ಸೇರಿ, ನಮ್ಮ ಹರೀಶು ಮತ್ತೆ ಶಾಸ್ತ್ರಿ ಅಂತವರೆಲ್ಲ ಸೇರಿ ಸಂಜೀವ್ ನಗರದಲ್ಲಿ ಒಂದು ಚಿಕ್ಕದಾಗಿ ಒಂದು 50 ಬುಕ್ಸ್ ಅನ್ನ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಜ್ಞಾನಮಿತ್ರ ಅಂತ ಒಂದು ಫೋಟೋ ಮಾಡಿ ಇಟ್ಟಿವಿ.
ಅದೇನಾಯ್ತು, ಒಂದು ವರ್ಷಕ್ಕೆಲ್ಲ ಒಂದು 500-600 ಬುಕ್ಗಳನ್ನ ಜೋಡಿಸಿ ನಾವು ಮಕ್ಕಳನ್ನ ಓದ್ಸಕ್ ಶುರು ಮಾಡ್ಬಿಟ್ರೆ. ಓಕೆ, ಮಕ್ಕಳು ಬಂದು ಯಾವಾಗ ಫ್ರೀ ಇರ್ತಾರೋ ಒಂದು ಓದೋದು ಅಂತ. ಅದರಲ್ಲಿ ಏನಾಗಿದೆ, ಗೋ ಬೈ ರೀಡಿಂಗ್ ಅಂತ ಇದೆ. ಅದ್ರಲ್ಲಿ ಏನಾಗುತ್ತೆ, ಮಗು ಒಂದು ಗ್ರೀನ್ ಲೆವೆಲ್ ಅಲ್ಲಿ ಇರ್ಬೇಕಂದ್ರೆ ಅದೇನಂದ್ರೆ ಪಿಕ್ಚರ್ ಮಾಡಲ್ಲ, ಗ್ರೇಡ್ ಮಾಡಲ್ಲ, ಪಿಕ್ಚರ್ ಇರ್ತದೆ. 10 ಬುಕ್ ಅನ್ನು ಓದಬೇಕು ಅವ್ರು, ಗ್ರೀನ್ ಇಂದ ರೆಡ್ ಬರ್ಬೇಕಂದ್ರೆ. ಗ್ರೋ ಬೈ ಅಂದ್ರೆ ಜಿ ಅಂದ್ರೆ ಗ್ರೀನು, ಆರ್ ಅಂದ್ರೆ ರೆಡ್, ಓ ಅಂದ್ರೆ ಆರೆಂಜು, ಈ ತರ ಲೆವೆಲಿಂಗ್ ಬರುತ್ತೆ. ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ ಬರ್ಬೇಕಂದ್ರೆ ಇನ್ನೊಂದು 5-10 ಬುಕ್ ಓದಬೇಕು. ಈ ಓದಿಸೋದು ಹೆಂಗೆ ಅನ್ನೋದು ಒಂದು ಚಾಲೆಂಜ್ ಇತ್ತು. ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ಬೇಕಲ್ಲ, ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಓದಿಸೋದಕ್ಕೆ ಸದ್ಯದಲ್ಲಿ ಸ್ಟಾರ್ಟಿಂಗ್. ಅದಕ್ಕೆ ಏನ್ ಮಾಡಿದ್ವಿ, ಒಂದು ಕಾಂಪಿಟೇಷನ್ ಅನ್ನ ವರ್ಷ ಇಡೋಣ ಅಂತ ಶುರು. ಅದನ್ನೇ ಜಾಯ್ ಆಫ್ ಲರ್ನಿಂಗ್ ಅಂದ್ರೆ ಆಡಿನಲ್ಲಿ ಓದಿ ಕಲಿ ಅಂತ. ಆಡಿನಲ್ಲಿ ಓದಿ ಕಲಿ ಅನ್ನೋದು ಜಾಯ್ ಆಫ್ ಇರಬೇಕು, ಕಲಿಕೆನೇ ಇರಬೇಕು ಅಂತ. ಈ 2 ದಿನ, ವರ್ಷದಲ್ಲಿ 2 ದಿನ ಈ ಕಾರ್ಯಕ್ರಮನ ಇಡಕ್ ಶುರು ಮಾಡಿದ್ವಿ. 2 ದಿನ ಅಂದ್ರೆ, ಮೊದಲನೇ ದಿನ ಅಂದ್ರೆ ಏನಂದ್ರೆ ಸ್ಪೋರ್ಟ್ಸ್ ಇರಬೇಕು, ಫಿಸಿಕಲ್ ಆಕ್ಟಿವಿಟಿ. ಮೊದಲನೇ ದಿನ ಮಕ್ಕಳು ಎಲ್ಲ ಫಿಸಿಕಲ್ ಆಕ್ಟಿವಿಟಿ, ಸ್ಪೋರ್ಟ್ಸ್, ಕಬಡ್ಡಿ, ರನ್ನಿಂಗ್ ರೇಸು, ವಾಲಿಬಾಲ್, ಖೋಖೋ ಇವೆಲ್ಲ ಆಡಬೇಕು ಅನ್ನೋದನ್ನ ಈ ಜಾಯ್ ಆಫ್ ಲರ್ನಿಂಗ್ ವರ್ಷ ಸ್ಪರ್ಶ ಆದ ಮೂಲ ಉದ್ದೇಶ. 2ನೇ ದಿನ ಅವರಲ್ಲಿ ಏನೇನ್ ಸ್ಕಿಲ್ಸ್ ಇದೆ ಅದು ಹೊರಗಡೆ ಬರಬೇಕು. ಅದರಲ್ಲಿ ಮುಖ್ಯವಾಗಿ ಮಕ್ಕಳನ್ನ ಓದುವ ಹವ್ಯಾಸ ಇಂಪ್ರೂವ್ ಮಾಡ್ಬೇಕನ್ನೋದಕ್ಕೋಸ್ಕರನೇ ಜಾಯ್ ಆಫ್ ಲರ್ನಿಂಗ್ ಅನ್ನ ಅಥವಾ ಜಾಯ್ ಆಫ್ ರೀಡಿಂಗ್ ಅಂತ ನಾವೇನು ಈ ಕಾರ್ಯಕ್ರಮನ ಶುರು ಮಾಡೋದು, ಅದು ಉದ್ದೇಶ. ವರ್ಷ ಪೂರ್ತಿ ಒಂದು ಬುಕ್ ಓದ್ತಾರೆ, 2 ಬುಕ್ ಓದ್ತಾರೆ, 3 ಬುಕ್ ಓದ್ತಾರೆ, 4 ಬುಕ್, ಈ ತರ ನಮ್ಮ ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿದ್ರು 200 ಬುಕ್ಸ್ ಅನ್ನು ಓದಿರೋ ಮಕ್ಕಳಿದ್ರು. ಸೋನು ಅಂತ ಅವ್ರಿಗೆ 200-250 ಬುಕ್ಸ್ ಓದ್ತಾ ಇದ್ರು. ಇವತ್ತು ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಬೆಳಗ್ಗೆ ನಾನು ಅಲ್ಲಿ ಯೂನಿವರ್ಸಿಟಿ ಬಿಟ್ಟು ಬಂದೆ ಹುಡುಗಿನ. ಸೊ ಅಂದ್ರೆ ಈ ಮಕ್ಕಳಲ್ಲಿ ಆ ಅಭ್ಯಾಸ ಬೆಳೆದು ಇವತ್ತು ಅವ್ರು ಒಳ್ಳೆ ಎಕ್ಸ್ಪರ್ಟ್ಸ್ ಇನ್ ರೀಡಿಂಗ್ ಅಂತ ಶುರು ಆಗಿದೆ. ಅದು ನೀವು ನೋಡಿರೋ ಪರಿಣಾಮ. ಇವತ್ತು ನಾವು ಪರಿಣಾಮಗಳು ನೋಡಿದಾಗ ಯಾರು ಈ ತರ ಬುಕ್ಸ್ ಓದಕ್ಕೆ ಅಭ್ಯಾಸ ಮಾಡ್ಕೊಂಡ್ರೆ ಅವರೆಲ್ಲ ಇವತ್ತು ಇಂಜಿನಿಯರಿಂಗ್ ಮಾಡ್ತಾ ಇದಾರೆ, ಒಳ್ಳೆ ಎಜುಕೇಶನ್ ಮಾಡಕ್ ಶುರು ಆಗಿದೆ. ಇದು ನಮ್ಮ ಈ ಜಾಯ್ ಆಫ್ ಲರ್ನಿಂಗ್ ಅನ್ನ ಮೂಲ ಬಂದಾಗ 2011ರಲ್ಲಿ ಏನ್ ಮಾಡಿದ್ವಿ, ಪ್ರತಿಭಾ ಪುರಸ್ಕಾರನ ಇದನ್ನ ಜಾಯ್ ಆಫ್ ಲರ್ನಿಂಗ್ ಆಡಿ ನಲ್ಲಿ ಓದಿ ಕಲಿ ಅಂತ. ಈಗ ಇಂದಿನ ಪರಿಸ್ಥಿತಿ ನಾನು ಗಮನಿಸ್ತಾ ಇದ್ದೀವಿ, ನೀವು ಭಾಳಷ್ಟು ಮಕ್ಕಳನ್ನ ನೋಡ್ತಾ ಇರ್ತೀರ. ಈ ಕಲಿಕೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಬರ್ಬೋದು, ಅಥವಾ ಒಂದು ಘಟನೆಯಿಂದ ಬರ್ಬೋದು, ಪುಸ್ತಕದಿಂದ ಬರ್ಬೋದು. ಈ ಮಕ್ಕಳು ನಾವು ಕಲಿತಾ ಇದ್ದೀವಿ ಅಂತ ಈ ಮೊಬೈಲ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಭಾಳ ಪೋಷಕರು ಅದು ಕಂಪ್ಲೇಂಟ್ ಮಾಡ್ತಾರೆ, ಅಡಿಕ್ಷನ್ ಬಂದ್ಬಿಟ್ಟಿದೆ ಅಂತಾರೆ. ಸೊ ಜಾಯ್ ಆಫ್ ಲರ್ನಿಂಗು ಈ ಥರ ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಆಗಿರೋದಕ್ಕೂ ಏನ್ ಅನ್ಸುತ್ತೆ ನಿಮ್ಗೆ ಗೋಪಿ ಸರ್? ಈಗ ನನಗೆ ಈಗ ತಾನೇ ನಿಮ್ಮ ಜೊತೆ ಒಂದು ನಮ್ಮ ಮಗು ರೇಖಾ ಇಂಟ್ರಾಕ್ಷನ್ ಈಗ ಅವ್ರಿಗೆ KAS ಪ್ರಿಪರೇಷನ್. ಅವರು ಏನಾಗುತ್ತೆ, ಬುಕ್ಗಳನ್ನ ಓದೋಕ್ ಅಭ್ಯಾಸ ಮಾಡ್ಕೊಂಡ್ರೆ ಅವ್ರ ಯೋಚನೆಗಳು ದೊಡ್ಡದಾಗುತ್ತೆ, ಅಂದ್ರೆ ಕಲ್ಪನೆಗಳು ದೊಡ್ಡದಾಗತ್ತೆ, ಸೃಜನಾತ್ಮಕತೆ ಬರುತ್ತೆ. ಮತ್ತೆ ಒಂದು ಬುಕ್ ನಿಮ್ಮನ್ನ ಓದಿಸುತ್ತೆ, ಕರ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಅದರಲ್ಲಿ ಒಂದು ಪ್ರಾರಂಭದಿಂದ ಅಂತ್ಯದವರೆಗೂ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಇವತ್ತು ಮೊಬೈಲಲ್ಲಿ ಬರುವಂತ ವಾಟ್ಸಾಪ್ ಮೆಸೇಜ್ಗಳಾಗ್ಬೋದು, ಫೇಸ್ಬುಕ್ ಅಲ್ಲಿ ಬರೋ ರೀಲ್ಗಳಾಗ್ಬೋದು, ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ಡಿವೇಶನ್ ಮಗುನ ಮಾಡ್ತಾ ಇದೆ. ಮತ್ತೆ ಸಂಜೆವರೆಗೂ ಮಗು ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಅದು ಇದು ಮಾಡ್ತಾ ಇರುತ್ತೆ. ಇದನ್ನೇನೋ ಒಂದು ವಿಡಿಯೋ ನೋಡಿರ್ತದೆ, ಇನ್ನೊಂದೇನೋ ವಿಡಿಯೋ ಮಾಡ್ತಾ ಇರ್ತದೆ, ಇನ್ನೊಂದು ಯಾವ್ದೋ ರೀಲ್ಸ್ ನೋಡಿರ್ತದೆ, ಅದೆಲ್ಲ ಆಗಿರ್ತದೆ. ಬಟ್ ಲಾಸ್ಟ್ ಏನ್ ಉಳಿದಿದೆ? ಏನು ಕಲಿಕೆ ಆಗಿರೋದಿಲ್ಲ, ಏನು ತಲೆಯಲ್ಲಿ ಉಳಿದಿರಲ್ಲ. ಜಸ್ಟ್ ಆ ಟೈಮ್ ಪಾಸ್ ಆಗಿರುತ್ತೆ. ನಾವು ನೋಡ್ತಾ ಇರ್ತೀವಲ್ಲ, ನಮಗೂ ಗೊತ್ತಿದೆ, ನಾವು ರೀಲ್ಸ್ ನೋಡ್ತಾ ಇದೀವಿ, ಬೆಳಗ್ಗೆಯಿಂದ ನೋಡಿರ್ತೀವಿ, ಯಾವಾಗ ಟೈಮ್ ಪಾಸ್ ಆಗ್ತಾ ಇರುತ್ತೆ ನೋಡ್ತಾ ಇರ್ತೀವಿ. ಬಟ್ ಆ ಟೈಮ್ ಪಾಸ್ ಆಗಿರುತ್ತೆ ಬಿಟ್ರೆ ಅದು ಎಲ್ಲೂ ನಮ್ಮ ಜೀವನದಲ್ಲಿ ಉಳಿದಿರಲ್ಲ. ಆದ್ರೆ ಈ ಬುಕ್ ಅನ್ನೋದಿದೆಯಲ್ಲ, ಪುಸ್ತಕ ಅನ್ನೋದಿದೆಯಲ್ಲ, ಅದು ನಮ್ಮ ಜೀವನಕ್ಕೆ ದಾರಿ ಮಾಡ್ಕೊಂಡು ಬರ್ತಾ ಇರುತ್ತೆ. ಅದಕ್ಕೆ ಇವತ್ತು ನನಗೆ ಉದಾಹರಣೆಗಳೇನಂದ್ರೆ ನಮ್ಮ ಮಕ್ಕಳೇ ಇದ್ದಾರೆ. ಈಗ ನಮ್ಮ ಮಕ್ಕಳೇ ಇವತ್ತು ಯಾರ್ಯಾರು ಬುಕ್ಸ್ಗಳನ್ನು ಓದಿ ಆ ಥರ ಅಭ್ಯಾಸ ಮಾಡೋಕೆ ಪ್ರಯತ್ನ ಮಾಡಿದ್ರು, ಅವ್ರು ಇವತ್ತು ಒಳ್ಳೆ ಎಜುಕೇಶನ್ ಮಾಡ್ತಾರೆ. ಮತ್ತೆ ಅವರಲ್ಲಿ ಕಂಟೆಂಟ್ ಇದೆ, ಏನಾದ್ರೂ ಮಾತಾಡುವಾಗ ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡ್ತಾರೆ. ಇವತ್ತು ಈ ಮೊಬೈಲ್ಗಳಿಗೆ ಅಡಕ್ಟ್ ಆಗಿರೋ ಮಕ್ಕಳು ಭವಿಷ್ಯದಲ್ಲಿ ನನ್ನ ಲೆಕ್ಕದಲ್ಲಿ ಮುಂದೆ ಎಲ್ಲ ಪೀಸು ಕತ್ರಿ ಆಗೋದು. ಬಹಳ ಒಳ್ಳೆ ವಿಚಾರ. ನಿಜಕ್ಕೂ ಇದನ್ನ ನೋಡ್ತಿರೋ ಮಕ್ಕಳು ತಿಳ್ಕೊಳ್ಬೇಕು. ಪುಸ್ತಕ ಕೊಡುವಂತ ಆನಂದ, ಆ ಪುಸ್ತಕದ ಸ್ಪರ್ಶನೇ ಬೇರೆ. ಹೌದು ಅಲ್ವಾ? ಈಗ ಗೋಪಿ ನೋಡಿ, ನಮ್ಮ ಅಸರ್ ರಿಪೋರ್ಟ್ನ ನೀವು ಪ್ರತಿ ವರ್ಷ ಓದ್ತಿರ್ತೀರ. ಅದರ ಪ್ರಕಾರ ನೋಡಿದ್ರೆ ನಮ್ಮ ಕಲಿಕಾ ಮಟ್ಟ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ. ಸೊ 7ನೇ ಕ್ಲಾಸಿನ ಮಕ್ಕಳಿಗೆ 4ನೇ ಕ್ಲಾಸಿಂದ ಓದಕ್ಕೆ ಬರ್ತಾ ಇಲ್ಲ. ಅಂದ್ರೆ ಅವರ ಈ ವಿಚಾರಕ್ಕೆ ಏನ್ ಹೇಳ್ತೀರಾ? ರಿಪೋರ್ಟ್ ತರ ನಮ್ಮ ಆರ್ಗನೈಸೇಷನ್ ಕೂಡ ನಾವು ಮಾಡ್ತೀವಿ. ನಮ್ಮ ಹತ್ರ ಮಗು ಬಂದಿದ ತಕ್ಷಣನೇ ನಮ್ಮ ಸಂಸ್ಥೆಗೆ ಮಕ್ಕಳು ಬರ್ತಾರೆ, CWS ಇಂದ ಬರ್ತಾರೆ, ಬೇರೆ ಬೇರೆ ಮೂಲಗಳಿಂದ ಬಂದಿರ್ತಾರೆ. ಅವ್ರು ಕೆಲವರು ಓದಿರ್ತಾರೆ, ಯಾವುದೋ ಕಾರಣಗಳಿಂದ ನಮ್ಗೆ ಬಂದಿರ್ತಾರೆ, ತಂದೆ ತಾಯಿಗೆ ಆಗಲ್ಲ ಓದಿಸೋದಕ್ಕೆ ಅಥವಾ ಏನೋ ಪ್ರಾಬ್ಲಮ್ ಇಂದ ಬರ್ತಾರೆ. ಹಾಗೆ ನಾವು ಕೆಲವು ಗೌರ್ಮೆಂಟ್ ಶಾಲೆಗಳಲ್ಲಿ ಕೂಡ ಕೆಲಸ ಮಾಡ್ತಾರೆ. ಮಾಡಿದಾಗ ನಾವು ಮೊದಲನೇ ಎಕ್ಸಾಮ್ ಕೊಡೋದು ಅವ್ರಿಗೆ ಏನಂದ್ರೆ, ಮಗು 7ನೇ ಕ್ಲಾಸ್ ಇದ್ರೆ ನಾವು 5ನೇ ಕ್ಲಾಸ್ ಟೆಸ್ಟ್ ಕೊಡ್ತೀವಿ. 5ನೇ ಕ್ಲಾಸ್ ಸಬ್ಜೆಕ್ಟ್ ರಿಲೇಟೆಡ್ ಟೆಸ್ಟ್ ಕೊಟ್ಟಿರ್ತೀವಿ. ಅವ್ರ ನಾಲೆಡ್ಜ್ ಏನಿದೆ ಅಂತ ಚೆಕ್ ಮಾಡೋದಕ್ಕೆ.
ಇವತ್ತು 7ನೇ ಕ್ಲಾಸಲ್ಲಿರೋ ಮಗು 4ನೇ ಕ್ಲಾಸ್ ಕಂಟೆಂಟ್ ಕೂಡ ಬರೆಯೋಕ್ಕಾಗ್ತಾ ಇಲ್ಲ. ಹೌದು 4ನೇ ಕ್ಲಾಸಲ್ಲಿ ಕೊಡುವಂಥ ಪ್ರಶ್ನೆಗಳ ಬಗ್ಗೆ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. 4ನೇ ಕ್ಲಾಸ್ ಕೊಡ್ತಾರಂಥ ಮ್ಯಾಥ್ಸ್ ಆಗಲಿ ಸೈನ್ಸ್ ಆಗಲಿ ಈ ಓದೋ ಅಭ್ಯಾಸನೇ ಬರ್ತಾ ಇಲ್ಲ, ಅಕ್ಷರ ಜ್ಞಾನಗಳೇ ಬರ್ತಾ ಇಲ್ಲ. ಸೊ ಇದು ತುಂಬಾ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಏನು ನೀತಿ ಆಯೋಗ ಆಗಲಿ, ನಾವೇನು ಆಸರ್ ರಿಪೋರ್ಟ್ ಅಂತ ಏನು ಹೇಳ್ತಾ ಇದೀವಿ, ಇದು ಇವತ್ತು ನಮಗೆ ಎಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಇದೆ. ಪ್ರೈವೇಟ್ ಶಾಲೆಗಳಲ್ಲಿ ಕೂಡ ಬೇಕಾದಷ್ಟಿದೆ ಅದು. ಯಾಕಂದ್ರೆ ಯಾರು ಕೂಡ ಇವತ್ತು ಮಕ್ಕಳಲ್ಲಿ ಫೌಂಡೇಶನ್ ಎಜುಕೇಶನ್ ಕೊಡೋದಕ್ಕೆ ಹೋಗ್ತಾ ಇಲ್ಲ. ಮಕ್ಕಳಲ್ಲಿ ಯಾವುದು ಏನು ಇವತ್ತು ಈಗಿನ ಅವರ ಏಜ್ ವೈಸ್ ಕಲಿಕೆಗೆ ಏನು ಆಧಾರವಾಗಿ ಇಟ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಕರು ತಯಾರಿ ಆಗ್ತಾ ಇಲ್ಲ. ಅದ್ರಲ್ಲಿ ಏನಾಗ್ತದೆ, ಶಾಲೆಗಳಲ್ಲಿ ಒಂದು 20 ಮಕ್ಕಳಿದ್ರೆ ಅದ್ರಲ್ಲಿ 5 ಮಕ್ಕಳು ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಆ ಫಾಸ್ಟ್ ಆಗಿ ಹೋಗೋ ಮಕ್ಕಳ ಜೊತೆ ಓಡಾಗ್ಬಿಡ್ತಾರೆ ಅವರು. ಕರೆಕ್ಟ್. ಇಲ್ಲ 15 ಮಕ್ಕಳನ್ನ ಬಿಟ್ಬಿಟ್ಟು ಬ್ಯಾಕ್ ಬೆಂಚ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಈ 15 ಮಕ್ಕಳು ಕೇರೆ ತಗೊಳಕ್ ಹೋಗಲ್ಲ ಇವತ್ತು. ಈಗ ನೋಡಿ, ನೀವು ಸ್ಪರ್ಶ ಹುಟ್ಟಾಗೋದಕ್ಕೆ ಕಾರಣ ಬ್ಯಾಕ್ ಬೆಂಚರ್ ಮಕ್ಳು ಯಾರು ಇರಬಾರ್ದು ಅಂತ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಅದು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಯಾಕಂದ್ರೆ ಬ್ಯಾಕ್ ಬೆಂಚವರು ಎಲ್ಲ ಸ್ಪರ್ಶಗಳಿಂದ ದೂರ ಆಗಿರ್ತಾರೆ. ಕರೆಕ್ಟ್. ಅವ್ರನ್ನ ಸ್ಪರ್ಶ ಮಾಡಿ ಮುಂದಕ್ಕೆ ತರಬೇಕಂತ. ಈಗ 2009ರಲ್ಲಿ ಗೋಪಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಫಾರ್ಮ್ ಆಯ್ತು. 2010 ಏಪ್ರಿಲ್ 1ನೇ ತಾರೀಕು ಎಲ್ಲ ಕಡೆ ಜಾರಿ ಆಯ್ತು. ಕರೆಕ್ಟ್. ಅದರಲ್ಲಿ 2 ಪದ ಬರುತ್ತೆ, ಒಂದು ಉಚಿತ, ಇನ್ನೊಂದು ಕಡ್ಡಾಯ. ಉಚಿತ ಅನ್ನೋದು ಎಲ್ಲ ಜನಗಳಿಗೆ ಉಚಿತವಾಗಿ ಕೊಡಬೇಕು. ಕಡ್ಡಾಯ ಅಂದ್ರೆ ಸರ್ಕಾರಕ್ಕೆ ಕಡ್ಡಾಯವಾಗಿ ಮಕ್ಕಳನ್ನ ಶಾಲೆ ಕರ್ಕೊಂಡು ಸೇರಿಸಲೇಬೇಕಂತ ಕಡ್ಡಾಯವಾಗಿ ಎಲ್ಲ ಮಕ್ಕಳು ಶಾಲೆ ಕರ್ಕೊಂಡ್ ಬಂದ್ರು. ಆದ್ರೆ ಏನೋ ಕಲಿತಾ ಇಲ್ಲ. ಕರೆಕ್ಟ್. ಸೊ ಅವಾಗ ಅದನ್ನ ಗಮನಿಸಿದ ಮಕ್ಕಳ ನೀತಿ ಆಯೋಗ ಇದೆಯಲ್ಲ, ನೀತಿ ಆಯೋಗ ಒಂದು ಹೇಳ್ತು, ಶಿಕ್ಷಣ ಮಕ್ಕಳ ಹಕ್ಕಲ್ಲ, ಕರೆಕ್ಟ್, ಕಲಿಕೆ ಮಕ್ಕಳ ಹಕ್ಕಾಗಬೇಕು ಅಂತ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಸರ್, ಈಗ ಏನಾಗಿದೆ ಅಂದ್ರೆ ನಾವು ಅದೇ ನಮ್ಮ RTE ಪ್ರಕಾರವಾಗಿ ನೀವು ಕೆಲಸ ಮಾಡಿದ್ವಿ, ನಾವು ಕೆಲಸ, ನಮ್ಮ ಉದ್ದೇಶ ಏನಾಗಿತ್ತು, ಮಕ್ಕಳು ತಗೊಂಡೋಗಿ ಸ್ಕೂಲ್ಗೆ ಸೇರಿಸ್ಬೋದು. ನಾವು ಅದನ್ನ ಹೇಳ್ತಾ ಇದ್ವಿ, ನಾವು ಎಷ್ಟು ನಂಬರ್ ಸೇರಿಸಿದ್ರೆ ನಾವು 15-16 ಸಾವಿರ ಜನ ಮಕ್ಕಳು ಸೇರಿಸಿದೀವಿ ಅಂತ ನಮ್ಮ ಹತ್ರ ಒಂದು ಡೇಟಾ ಇದೆ. ಬಟ್ 15-16 ಸಾವಿರ ಜನ ಎಷ್ಟು ಜನ ಕಲ್ತಿದ್ದಾರೆ, ಎಷ್ಟು ಜನ ಕಂಟಿನ್ಯೂ ಮಾಡಿದ್ದಾರೆ ಅನ್ನೋದು ದೊಡ್ಡ ಚಾಲೆಂಜ್. ಈಗ ಇದು ಐ ಥಿಂಕ್ ಇದು ತುಂಬಾ ಇಂಪಾರ್ಟೆಂಟ್. ನೀತಿ ಆಯೋಗ ಏನ್ ಯೋಚನೆ ಮಾಡ್ತಾ ಇದೆ, ಶಾಲೆಯಲ್ಲಿ ಮಕ್ಕಳು ಇರೋದು ಮಾತ್ರ ಮುಖ್ಯ ಅಲ್ಲ, ಶಾಲೆಯಲ್ಲಿ ಮಕ್ಕಳು ಕಲಿತಾ ಇದೆ, ಶಾಲೆಯಲ್ಲಿ ಇದ್ದಾರೆ. ಕರೆಕ್ಟ್. ಅದು ಬಹಳ ಇಂಪಾರ್ಟೆಂಟ್. ಅದು ತುಂಬಾ ಆ ಮೂಲ ಅದನ್ನ ಇಟ್ಕೊಂಡು ಇವತ್ತು ನಮ್ಮ ಶಾಲೆಗಳಾಗ್ಬೋದು, ಮತ್ತೆ ಸರ್ಕಾರಿ ಶಾಲೆಗಳಾಗ್ಬೋದು, ಖಾಸಗಿ ಶಾಲೆಗಳಾಗ್ಬೋದು, ಪ್ರತಿಯೊಬ್ರು ಕೂಡ ಈ ದಾರಿಯಲ್ಲಿ ಯೋಚನೆ ಮಾಡ್ಬೇಕಾಗಿದೆ. ನನ್ಗನ್ಸೋದೇನಂದ್ರೆ ಇದು ಮುಖ್ಯ, ಕಲಿಕೆನೇ ಮುಖ್ಯ ಶಾಲೆಗಳು. ಯಾವುದೇ ಕಾರಣಕ್ಕೆ ಮಗು ಶಾಲೆಯಲ್ಲಿ ಇರೋದು ಮುಖ್ಯ ಅಂತಲ್ಲ, ಶಾಲೆಯಲ್ಲಿ ಇರ್ಬೇಕನ್ನೋದು ಒಂದು ಇಂಪಾರ್ಟೆಂಟ್ ಅದು. ಆದ್ರೆ ಕಲಿಕೆನ ಆಧಾರವಾಗಿ ಇಟ್ಕೊಂಡೆ ಮಗುನ ಅಭಿವೃದ್ಧಿ ಅಥವಾ ಶಿಕ್ಷಣದ ಇದನ್ನ ನಾವು ಪ್ಯಾರಾಮೀಟರ್ ಚೆಕ್ ಮಾಡೋದು ತುಂಬಾ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಓಕೆ, ಬಹಳ ಚೆನ್ನಾಗಿ ಹೇಳಿದ್ರಿ. ನಿಜಕ್ಕೂ ಇದು ಒಂದು ದೊಡ್ಡ ಸಮಸ್ಯೆ. ಆಮೇಲೆ ಇನ್ನೊಂದು ಸಮಸ್ಯೆ ನೀವು ಗಮನಿಸ್ತಾ ಇರ್ಬೋದು, ನಿಮ್ಮ ಸಂಸ್ಥೆಯಿಂದನೂ ಬಹಳಷ್ಟು ಜನ ಮಕ್ಕಳು ಸರ್ಕಾರೇತರ ಶಾಲೆಗಳಿಗೂ ಹೋಗ್ತಾರೆ, ಸರ್ಕಾರಿ ಶಾಲೆಗೂ ಹೋಗ್ತಾರೆ. ಶಾಲೆಯಿಂದ ಬಂದ ತಕ್ಷಣ ಅವ್ರಿಗೆ ಆಟ ಆಡೋದಕ್ಕೆ ಟೈಮ್ ಇರಲ್ಲ, ಏನಿಲ್ಲ, ಹೋಮ್ವರ್ಕ್. ಕರೆಕ್ಟ್. ಸೊ ಹೋಮ್ವರ್ಕ್ ಮಾಡಕ್ ಶುರು ಮಾಡ್ತಾರೆ, ಕೂತ್ಕೋತಾರೆ. ಸೊ ಇದರಿಂದ ಏನಾಗುತ್ತೆ, ಒಂದು ಯಾಂತ್ರಿಕತೆ ಬಂದಿದೆ. ಏನೋ ಓದ್ಬೇಕು ಅಂದ್ರೆ ಯಾಂತ್ರಿಕ ಮಾಮೂಲಿ ಓದ್ಕೊಂಡಿರ್ತಾರೆ, ಖುಷಿ ಇಲ್ಲ. ಪಠ್ಯ ಪುಸ್ತಕ ಅಂದ್ರೆ ಖುಷಿ ಇಲ್ಲ. ಸೊ ಆ ಖುಷಿನ ತರೋದಿಕ್ಕೆ ಏನ್ ಮಾಡ್ಬೇಕಾಗ್ತದೆ ಸರ್? ಅದನ್ನೇ ಜಾಯ್ ಆಫ್ ಲರ್ನಿಂಗ್ ಅಂತ ನಾವು ಇವತ್ತು ಹೇಳ್ತಾ ಇರೋದು. ಆಕ್ಚುಲಿ ನಮಗೂ ಇವತ್ತು ನೋವಾಗ್ತಾ ಇದೆ. ಈ ಜಾಯ್ ಆಫ್ ಲರ್ನಿಂಗ್ ಅನ್ನ ನಾವು ಪ್ರಾರಂಭ ಮಾಡಿದ 2011ರಲ್ಲಿ ಅಥವಾ ಪ್ರತಿಭಾ ಪುರಸ್ಕಾರ ಬಂದ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮಕ್ಕಳು 200ವರೆಗೂ ಬುಕ್ಸ್ ಓದಿ ಬರ್ತಾ ಇದ್ರು, 100 ಬುಕ್ಸ್ ಓದಿ ಬರ್ತಾ ಇದ್ರು. ನೀವು ಎಲ್ಲೇ ಕಡೆ 200 ಬುಕ್ಸ್ ಹೆಸರುಗಳನ್ನ ಹೇಳ್ತಾ ಇದ್ರು, 200 ಬುಕ್ಸ್ ಆಥರ್ಗಳ ಹೆಸರು ಹೇಳ್ತಾ ಇದ್ರು. 200 ಬುಕ್ಸ್ ಅಲ್ಲಿ ನಮ್ ಕಾಂಪಿಟೇಷನ್ ಹೆಂಗಿರುತ್ತೆ ಅಂದ್ರೆ, 200 ಬುಕ್ಸ್ ಅಲ್ಲಿ ನೀನ್ ಯಾವ ಬುಕ್ ಆದ್ರೂ ನೀವು ಕೇಳಿ ಅದರ ಸಮ್ಮರಿ ಹೇಳ್ಬೇಕು. ಮಗು 50 ಬುಕ್ ಓದ್ ಬರ್ತಾ ಇತ್ತು, 100 ಬುಕ್ ಓದ್ ಬರ್ತಾ ಇತ್ತು. ಅವ್ ಯಾವ ಬುಕ್ಕನ್ನಾದ್ರೂ ಹೇಳಿ ಅವ್ರ ಬುಕ್ಕಲ್ಲಿರೋ ಸಮರಿ ಹೇಳ್ಬೇಕು, ಅದ್ರಲ್ಲಿರೋ ಆತರ ಹೆಸರು ಹೇಳ್ಬೇಕು. ಈ ತರ ತಯಾರಿ ಹಾಕಿ ಬರ್ತಾ ಇದ್ರು ಮಕ್ಕಳು. ಹಂಗೆ ಅಂದ್ರೆ ಅವ್ರಿಗೆ ಅಷ್ಟು ಏನು ಜ್ಞಾಪಕಶಕ್ತಿ ಇನ್ಕ್ರೀಸ್ ಆಗ್ತಾ ಇತ್ತು, ಸಬ್ಜೆಕ್ಟ್ ನಾಲೆಜ್ ಬರ್ತಾ ಇತ್ತು, ಅದನ್ನ ಹೇಳಕ್ಕೆ ಸರಾಗವಾಗಿ ಹೇಳಕ್ ಬರ್ತಾ ಇದ್ರು. ಬಟ್ ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ, 20 ಬುಕ್ಸ್ ಓದ್ಸಕ್ ಆಗ್ತಾ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಒಂದು ಡಿಜಿಟಲ್, ಎರಡನೇದು ಇವತ್ತು ಶಾಲೆಗಳು ಕೊಡ್ತಾರಂತ ಟಾರ್ಚರ್. ನಾನು ಟಾರ್ಚರ್ ಅಂತ ಪದ ಬಳಸ್ಬೋದು. ಯಾಕಂತ ಹೇಳಿದ್ರೆ ನಾನು ಕಮಿಟಿಲಿ ಇದ್ದೀನಿ, ದೈಹಿಕ ಶಿಕ್ಷೆ ನಿಷೇಧ ಅದೇ ರೈಟ್ ಎಜುಕೇಶನ್ ಆಕ್ಟ್ ಅಲ್ಲಿ ಸೆಕ್ಷನ್ 17 ಹೇಳುತ್ತೆ, ಮಕ್ಕಳಿಗೆ ದೈಹಿಕ ಶಿಕ್ಷೆ, ಮಾನಸಿಕ ಕ್ಷೋಭೆ ಉಂಟಾಗಬಾರ್ದು ಅಂತ. ಕರೆಕ್ಟ್. ಈ ಹೋಮ್ವರ್ಕು, ಬ್ಯಾಗು ಇವೆಲ್ಲ ಮಕ್ಕಳಲ್ಲಿ ಮಾನಸಿಕ ಕ್ಷೋಭೆನ ಉಂಟು ಮಾಡ್ತಿದೆ ಅಂತಾನೆ ನಾವು ಗಮನಿಸಬೇಕಾಗತ್ತೆ. ನಂದೊಂದು ಎಕ್ಸಾಂಪಲ್ ಅದಕ್ಕೆ, ಈಗ ನಮ್ಮ ಶಾಲೆ, ನಮ್ದು ಮಕ್ಕಳಧಾಮ ನಿಸರ್ಗಧಾಮ ಹಾಸ್ಟೆಲ್ಸ್ ಇದೆಯಲ್ಲ, ಈ ಮಕ್ಕಳಿಗಂದ್ರೆ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ, ಈ ಮಕ್ಕಳು ಇವತ್ತು ನಮ್ಮ ಮಕ್ಕಳಧಾಮದಿಂದ ಒಂದು 5-6 ಸ್ಕೂಲ್ಗಳು ಹೋಗ್ತಾರೆ, ನಿಸರ್ಗಧಾಮದಿಂದ ಒಂದು 5-6 ಸ್ಕೂಲ್ಗೆ ಹೋಗ್ತಾರೆ, ಒಂದು 3-4 ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ, ಇನ್ನೊಂದಷ್ಟು ಜನ ಗವರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ. ಇವತ್ತು ನಮ್ಮಲ್ಲಿ 36 ಜನ 185 ಹೆಣ್ಮಕ್ಳು ನೋಡ್ಕೊಳಕ್ಕೆ 36 ಜನ ಸ್ಟಾಫ್ ಇದ್ದಾರೆ.
ಅಂದ್ರೆ ಇಲ್ಲಿ 108 ಜನ 120 ಜನ ಗಂಡ್ಮಕ್ಳು ನೋಡ್ಕೊಳಕ್ಕೆ 26 ಜನ ಗಂಡ ಸ್ಟಾಫ್ ಇದಾರೆ, ಟೀಚರ್ಸ್ ಮತ್ತೆ ಕೇರ್ ಟೇಕರ್ಸ್ ಇದಾರೆ. ಅಷ್ಟು ಜನ ಇದ್ರೂ ಕೂಡ ಇವ್ರು ವರ್ಕ್ಗಳು ಮಾಡಕ್ ಆಗ್ತಾ ಇಲ್ಲ, ಇವ್ರು ಹೋಮ್ ವರ್ಕ್ ಮುಗ್ಸಕ್ ಆಗ್ತಾ ಇಲ್ಲ, ಇವ್ರು ನೋಟ್ಸ್ ಮಾಡಕ್ ಆಗ್ತಾ ಇಲ್ಲ. ನಮ್ ಜೆರಾಕ್ಸ್ ಮಿಷಿನ್ ಓದ್ ತಿಂಗಳಲ್ಲಿ 54,000 ಜೆರಾಕ್ಸ್ ಬಿಲ್ ಬಂದಿದೆ. ತಕ್ಕೊಟ್ಟು ಅಂದ್ರೆ ಯೋಚನೆ ಮಾಡಿ, ಬರೀ ಇದೇ ಕೆಲಸ ಆಗಿದೆ. ಮಕ್ಕಳಿಗೆ ಏನು ಜ್ಞಾನ ತುಂಬಬೇಕು, ಏನು ಕಲಿಕೆ ಬೇಕು, ಏನು ನೈತಿಕ ವ್ಯಾಲ್ಯೂಗಳನ್ನು ತುಂಬಬೇಕು, ಮತ್ತೆ ಅವ್ರ ಜೀವನ ಕಟ್ಟೋದಕ್ಕೆ ಏನು ಬೇಕು ಅದಿಲ್ಲ. ನೀ ಏನೋ ಒಂದಷ್ಟು ವರ್ಕು, ಪೇರೆಂಟ್ಸ್ಗೆ ಒಂದಷ್ಟು ವರ್ಕ್ ಕೊಡಬೇಕು. ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ, 200 ಮಕ್ಳಿರೋದ್ರಿಂದ ನಮಗೆ ಒಂದು 20 ಮಕ್ಳಿಗೆ ಒಬ್ಬೊಬ್ಬರನ್ನ ಕೊಟ್ಬಿಟ್ಟು ನಿಮ್ಗೆ ಅವ್ರು ವರ್ಕ್ ಮಾಡಿಸಿ, ಹೋಮ್ ವರ್ಕ್ ಮಾಡಿಸಿ, ಅವ್ರಿಗೆ ನೋಟ್ಸ್ಗಳು ರೆಡಿ ಮಾಡಿ, ಅವ್ರಿಗೆ ಪ್ರಿಂಟ್ಔಟ್ ಮಾಡಿಸಿ, ಪ್ರಾಜೆಕ್ಟ್ ಮಾಡಿಸಿ, ಇದೇ ಕೆಲಸ. ಇವತ್ತು ನಾವು ಮೂಲ ಈ ಆರ್ಗನೈಸೇಷನ್ ಪ್ರಾರಂಭ ಮಾಡಿದ್ವಿ, ಇದ್ರ ಮೂಲ ಏನಂತ ಹೇಳಿದ್ರೆ ಮಕ್ಕಳಿಗೆ ಅವ್ರಿಗೆ ಅವರ ಸ್ಕಿಲ್ ಆಧಾರಿತವಾಗಿ ಅವ್ರು ಬೆಳಿಬೇಕು, ಅವ್ರಿಗೆ ಇಂಟ್ರೆಸ್ಟ್ ಆಧಾರಿತವಾಗಿ ಬೆಳಿಬೇಕು, ಅವ್ರಿಗೆ ಏನು ಆಸೆ ಇದೆಯೋ ಆ ಆಸೆಗಳನ್ನ ಪೂರೈಸಬೇಕು ಅಂತ ನಾನು ಒಂದು 16 ಟೈಪ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನ ನಮ್ಮ ನಿಸರ್ಗರಾಮ ಮಕ್ಕಳ ಧಾಮದಲ್ಲಿ ತಂದಿದ್ದೀವಿ, ಇನ್ಕ್ಲೂಡಿಂಗ್ ಸ್ಟುಡಿಯೋ ಕೂಡ ಸೇರಿ. ಒಂದು ಸ್ಟುಡಿಯೋ ಬೇಕು, ಒಂದು ಮ್ಯೂಸಿಯಂ ಇರಬೇಕು, ಒಂದು ಎಲೆಕ್ಟ್ರಿಕಲ್ ಲ್ಯಾಬು, ಎಲೆಕ್ಟ್ರಾನಿಕ್ಸ್ ಲ್ಯಾಬು, ಅಡಿಕೆ ತೋಟ ಮಾಡೋದು, ಪೌಲ್ಟ್ರಿ ಮಾಡೋದು, ಮೀನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಈ ತರ ಎಲ್ಲಾ ರೀತಿಯಲ್ಲೂ ಕೂಡ ಮಕ್ಕಳಿಗೆ ಸ್ಕಿಲ್ ಸಿಗ್ಬೇಕು ಅಂತ ಮಾಡಿದೀವಿ. ಇವತ್ತೇನಾಗಿದೆ, ನಮ್ಮ ಟೀಮ್ಗೆ ಅದೊಂದು ಯಾವಾಗ ಹಿಂಸೆ ಆಗ್ತಾ ಇರುತ್ತೆ. ನಾವು ಹೋದಾಗೆಲ್ಲ ಕೇಳ್ತಿರ್ತೀವಿ, ಏನಪ್ಪ ಮಾಡಿದ್ರೆ, ಯಾಕೆಂದ್ರೆ ಸರ್ ಅವ್ರು ಬರ್ತಾರೆ 4:15 5 ಗಂಟೆ 5:30 ಆಗುತ್ತೆ. ಹೋದ್ರು, ಕೈ ಕಾಲು ತೊಳ್ಕೊಂಡ್ರು, ಬಂದರು, ಒಂದು ಸ್ವಲ್ಪ ಅಟ್ಲೀಸ್ಟ್ ಫ್ರೀ ಇರೋಕ್ಕೆ ಒಂದು ಅರ್ಧ ಅವರ್ ಬಿಡ್ತೀವಿ ಅವ್ರಿಗೆ ಬಟ್ಟೆ ಒಗೆಯೋದಕ್ಕೆ. ಅದಕ್ಕೆ 6 ಗಂಟೆಗೆ ಬಂದು ಕೂತ್ಕೋಬೇಕು. 6 ಗಂಟೆಯಿಂದ ನೋಟ್ಸ್ ಬರೀ, ಹೋಮ್ವರ್ಕ್ 8:30 ಆಗೋಯ್ತು. ಮತ್ತೆ 8:30 ಬೆಲ್ ಹೊಡಿ, ಊಟಕ್ಕೆ ಬಾ, ಊಟ ಮುಗಿಸೋ, ಮತ್ತೆ ರಾತ್ರಿ ಯಾರೋ ಓದೋ ಮಕ್ಳು ಓದ್ತಾರೆ, ಮಿಕ್ಕಿದವ್ರು ಚಿಕ್ಕ ಮಕ್ಕಳು. ಎಲ್ಲಿದೆ ಈಗ ಮಕ್ಳ ಕಲಿಕೆ? ಈಗ ಅಂದ್ರೆ ಮಕ್ಕಳಿಗೆ ಒಂದು ಕಲಿಕೆಗೆ ಸಮಯನೇ ಇಲ್ಲ ಅಂತ ಇಲ್ಲ, ನಮಗೂ ಅನಿಸ್ತಾ ಇದೆ, ನಿಮಗೂ ಅನಿಸ್ತಾ ಇದೆ. ಇಲ್ವೇ ಇಲ್ಲ, ಫೀಲ್ಡಲ್ಲಿ ನಾವು ನೋಡ್ತಾ ಇರೋದ್ರಿಂದ. ಇತ್ತೀಚೆಗೆ ನಂದು ಒಂದು ಅನುಭವ ಹೇಳ್ತೀನಿ. ಒಂದು ಕಾಲೇಜಿನ ಮಕ್ಕಳಿಗೆ ಚೈಲ್ಡ್ ಲೇಬರ್ ಬಗ್ಗೆ ಬರ್ಕೊಂಬನ್ನಿ ಅಂತ ಹೇಳಿದರು. ಆ ಮಕ್ಕಳೆಲ್ಲ ಬಂದು ಚೈಲ್ಡ್ ಲೇಬರ್ ಬರೆಗೆ ನಮ್ಗೆ ಹೇಳಿದ್ದಾರೆ ಅಂದರು. ನನಗೆ ಖುಷಿ ಆಯ್ತು, ಮಕ್ಕಳೆಲ್ಲ ನನ್ನ ಹತ್ರ ಬಂದು ಕಲ್ತ್ಕೊಂತಾರೆ, ಅವ್ರಿಗೆಲ್ಲ ಚೈಲ್ಡ್ ಲೇಬರ್ ಬಗ್ಗೆ, ಚೈಲ್ಡ್ ರೈಟ್ಸ್ ಬಗ್ಗೆ ಹೇಳ್ಬೋದು ಅಂದ್ಕೊಂಡು. ಮಕ್ಕಳು ಬರಲೇ ಇಲ್ಲ. ನಾ ಮಾನವನ ಕೇಳಿದೆ, ಎಲ್ಲ ಬರಲೇ ಇಲ್ವಲ್ಲ, ನೀವು ಚೈಲ್ಡ್ ಲೇಬರ್ ಬಗ್ಗೆ ಬರಿತೀವಿ? ಇಲ್ಲ, ಎಲ್ ನೋಡ್ಕೊಂಡ್ರೆ ಅದನ್ನೇ ಬರೀರಿ ಅಂತ ಹೇಳಿದ್ರು. ಎಲ್ ಬಂತು, ನಾವು ತಗೊಂಡಿದ್ವಿ, ಅದನ್ನ ಪ್ರಿಂಟ್ ಕೊಟ್ಟು ಬಿಡ್ತೀವಿ. ಹೌದು, ಇದು ಶಿಕ್ಷಣನಾ? ಅಲ್ಲ ಸರ್, ಈಗ ಅದೇ ಆಗ್ಬಿಟ್ಟಿದೆ. ಅಲ್ಲ, ಅವರು ಆ ಟೀಚರ್ಗಳಿಗೆ ಇದು ಮಕ್ಕಳು ಎಲ್ ಮಾಡ್ಕೊಂಡ್ ಬಂದಿದ್ದಾರೆ, ಕೃತಕ ಬುದ್ಧಿಮತ್ತೆಯಲ್ಲಿ ಇವ್ರು ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗಿದೆ. ಅವ್ರು ಅದೆಲ್ಲ ಕರೆಕ್ಷನ್ ಮಾಡ್ತಾರೆ. ಅದ್ರ ಮಕ್ಕಳಿಗೆ ಕಲಿಕೆ ಏನು? ಅದಕ್ಕೆ ಗೋಪಿ ನಾನು ಕೇಳೋದೇನಪ್ಪ ಅಂದ್ರೆ, ಈ ಜಾಯ್ ಆಫ್ ಲರ್ನಿಂಗ್ ನ ಶಿಕ್ಷಕರಿಗೆ ಅರಿವು ಮೂಡಿಸೋದಕ್ಕೆ ಏನ್ ಮಾಡ್ಬೋದು ಸರ್? ಈಗ ಅದನ್ನೇ ನಾವು ಸರ್ಕಾರಿ ಶಾಲೆಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಈ ಜಾಯ್ ಆಫ್ ಲರ್ನಿಂಗ್ ಡಿಸೆಂಬರ್ 15 ಇರೋದ್ರಿಂದ ಈ ಜಾಯ್ ಆಫ್ ಲರ್ನಿಂಗ್ಗೋಸ್ಕರ ನಾವು ಒಂದು 10-15 ಶಾಲೆಗಳಿಂದ ಕೂಡ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋ ಥರ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾಗಿದೆ, ಮುಖ್ಯವಾಗಿ ಈ ಮೊಬೈಲ್ ಇಂದ ದೂರ ಇರೋದಕ್ಕೆ ಏನ್ ಮಾಡ್ಬೇಕು ಮಕ್ಕಳು. ಈಗ ಅವ್ರಿಗೂ ಕೂಡ ಒಂದು ಶಾಲೆಗಳಲ್ಲಿ ನಾವು ಒಂದಷ್ಟು ಇದನ್ನ ಜಾಯ್ ಆಫ್ ಲರ್ನಿಂಗ್ ಸಂಬಂಧಪಟ್ಟಂಗೆ ಎಷ್ಟು ನಮ್ಮ ಕಾಂಪಿಟೇಷನ್ಸ್ ಇದೆ ಕೊಟ್ಟಿದ್ದೀವಿ. ಅಲ್ಲೇನಂದ್ರೆ ಅವರಿಗೆ ಮಿನಿಮಮ್ ಎಲಿಜಿಬಿಲಿಟಿ ಏನಂದ್ರೆ 5 ಬುಕ್ಸ್ ಓದಿದ್ರೆ ಮಾತ್ರ ಈ ಮಗು ಈ ಕಾಂಪಿಟೇಷನ್ ಬರಕ್ಕಾಗತ್ತೆ. ನಮ್ಮಲ್ಲಿ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೆಂಗಿರುತ್ತೆ ಅಂದ್ರೆ, ಈಗ 1000 ಮಕ್ಕಳು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಜಾಯ್ ಆಫ್ ಲರ್ನಿಂಗ್ ಓವರ್ ಆಲ್ ನೋಡಿದಾಗ. ಇದ್ರ ಎಲಿಜಿಬಿಲಿಟಿನೇ 5 ಬುಕ್ಸ್ ಓದಿದ್ರೆ ಮಾತ್ರ ಆ ಮಗು ಈ ಜಾಯ್ ಆಫ್ ಲರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅದ್ರಲ್ಲಿ ಭಾಗವಹಿಸಿದ ಮೇಲೆ ಅವರು ಡ್ಯಾನ್ಸ್ ಮಾಡಬಹುದು, ಹಾಡಿಗೆ ಸೇರ್ಬೋದು, ಇನ್ನೊಂದಕ್ಕೆ ಸೇರ್ಬೋದು, ಎಷ್ಟಾದ್ರೂ ಬರ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಟ್ಬಿಟ್ಟಿದೀವಿ, ಅಟ್ಲೀಸ್ಟ್ ಅದಾಗಬೇಕಂತ. ಈಗ ಅದಕ್ಕೆ ನಾವು ಏನ್ ಮಾಡಿದ್ವಿ, ಒಂದು ಅಷ್ಟು ಸರ್ಕಾರಿ ಶಾಲೆಗಳ ಜೊತೆ ಕೆಲಸ ಮಾಡ್ತಾ ಇದೀವಿ. ಉದಾಹರಣೆಗೆ ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಗೊಂಡಂತ ಶಾಲೆಗಳಾಗಬಹುದು, ನಾವು ಒಂದಷ್ಟು ಸರ್ಕಾರಿ ಶಾಲೆಗಳು ತಗೊಂಡು ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಏನಾಗಿದೆ, ಶಿಕ್ಷಕರು ಕೂಡ ಏನಾಗಿದೆ, ಇವತ್ತು ನೀವು ನೋಡ್ತಾ ಇದ್ದಾರೆ ಸರ್ವೆ ಹೆಂಗ್ ನಡೀತಾ ಇದೆ ಅಂತ, ಅವ್ರಿಗೆ ತಲೆ ಮೇಲೆ ಬೇಕಾದಷ್ಟು ಭಾರಗಳು ಹೊತ್ಕೊಂಡಂಗೆ ಅವ್ರ ಪರಿಸ್ಥಿತಿಗಳು ಹಂಗಾಗಿದೆ. ಅದಕ್ಕೆ ನಾವು ಅವರನ್ನ ಶಿಕ್ಷಕರಿಗೆ ತರಬೇತಿಗಳು ಕೊಡಕ್ ಶುರು ಮಾಡಿದ್ದೀವಿ. ಮತ್ತೆ ಶಿಕ್ಷಕರ ಜೊತೆ ಈಗ ಅವ್ರ ಜೊತೆನೆ ಸೇರ್ಕೊಂಡು ಅಲ್ಲಿ ಆ ಶಾಲೆಗಳಲ್ಲಿ ಹೇಗೆ ಇನ್ನೋವೇಟಿವ್ ಟೀಚಿಂಗ್ ಮಾಡಬೇಕು, ಮಕ್ಕಳನ್ನ ಭಾಗವಹಿಸುವ ಮುಖಾಂತರ ಮಕ್ಕಳ ಶಿಕ್ಷಣದ ಅಲ್ಲಿ ಅಭಿವೃದ್ಧಿ ಹೆಂಗ್ ಮಾಡಬೇಕು. ಈಗ ನೀವು ಸಾಸ್ ಅಲ್ಲಿ ನೀವು ಟ್ರೈನಿಂಗ್ ಆಗಿ ಸಾಸ್ ನಮ್ಮ ಸಾಮೂಹಿಕ ಶಕ್ತಿ ನೀವು ಶಿಕ್ಷಕರಿಗೆ ತಯಾರಿ ಕೊಡ್ತಾ ಇದ್ದೀರಾ, SDMC ತಯಾರಿ ಮಾಡ್ತಾ ಇದ್ದೀರಾ, ಮತ್ತೆ ನಮ್ಮ ಟೀಮ್ಗೂ ತಯಾರಿ ಮಾಡ್ತಾರೆ. ಇದ್ರ ಮೂಲ ಉದ್ದೇಶ ಏನಂದ್ರೆ ಚೈಲ್ಡ್ ಫ್ರೆಂಡ್ಲಿ ಎಜುಕೇಶನ್ ಸಿಸ್ಟಮ್ಸ್ ಅನ್ನ ತರೋದಕ್ಕೋಸ್ಕರ ನಾವೆಲ್ಲ ಮಾಡ್ತಾ ಇರೋದಲ್ವಾ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು 50 ಶಾಲೆಗಳಲ್ಲಿ ನಾವು ಇವತ್ತು ಈ ಒಂದು ನಮ್ಮ ಜಾಯ್ ಆಫ್ ಲರ್ನಿಂಗ್ ಆಸ್ಪೆಕ್ಟ್ ಅಲ್ಲಿ ಶಿಕ್ಷಕರಿಗೆ ತರಬೇತಿ ಕೊಡೋದು, ಶಿಕ್ಷಕರೆಲ್ಲ ಅಟ್ಲೀಸ್ಟ್ ಸ್ಟಿಮ್ಯುಲೇಟ್ ಮಾಡೋದು, ಅಂದ್ರೆ ಅವ್ರಿಗೊಂದಷ್ಟು ಎಕ್ಸ್ಪೋಜರ್ ಕೊಡೋದು. ಈಗ ನಿನ್ನೆ ಕೂಡ ಲಾಸ್ಟ್ ವೀಕ್ ಒಂದು ಎಕ್ಸ್ಪೋಜರ್ ಆಗಿದೆ. ಇಲ್ಲಿ ಗಿಡ್ಡದ ಪಾಳ್ಯ ಅಂತ ಒಂದು ಶಾಲೆ ಇದೆ, ತುಂಬಾ ಚೆನ್ನಾಗಿ ಮಾಡಿ, ಚಿಕ್ಕ ಶಾಲೆ, ಸರ್ಕಾರಿ ಶಾಲೆ. ಅಲ್ಲಿ ನಮ್ಮ ಹುಡುಗ ಶ್ರೀನಿವಾಸ್ ಅಂತ ನಮ್ಮ ಟೀಮ್ ಸಾಸ್ ಟೀಮ್ ಮೆಂಬರ್ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಒಂದಷ್ಟು ಜನ ಅವ್ರ ಟೀಮ್ ಮೆಂಬರ್ಸ್ ಎಲ್ಲ ಸೇರಿ ಕೆಲಸ ಮಾಡ್ತಾರೆ. ಆ ಶಾಲೆಗೆ ಹೋದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ, ಅಲ್ಲೊಂದು ನೀರು ಕೊಳೆ, ಕೈ ತೊಳೆಯೋ ಕೊಳೆ ನೀರಿದೆ, ಕೈ ತೊಳಿತಾರೆ.
ಕೈ ತೊಳೆ ನೀರನ್ನ ಅದು ಬರೋ ಒಂದು ದಾರಿ ಮಾಡಿದ್ದಾರೆ, ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ದೊಡ್ಡ ದೊಡ್ಡ ಕಥೆಗಳು ಬಿರಲಿ, ದೊಡ್ಡ ದೊಡ್ಡ ಬದಲಾವಣೆ, ನಾವು ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದು ಅದೆಲ್ಲ ಇರಲಿ, ಆ ವೇಸ್ಟ್ ನೀರು ಆಗದೆ ಆ ದಾರಿ ಬರುತ್ತಲ್ಲ, ಬರೋವಾಗ ಈ ಗಿಡದ ಹತ್ರ ಬರುತ್ತೆ ಹಿಂಗೆ ಹೋಗುತ್ತೆ, ಈ ಗಿಡದ ಹತ್ರ ಬರುತ್ತೆ ಹಿಂಗೆ ಬರುತ್ತೆ, ಈ ಗಿಡದ ಹತ್ರ ಬರುತ್ತೆ ಹಿಂಗೆ ಬರುತ್ತೆ, ಅದಕ್ಕೂ ಪಕ್ಕದಲ್ಲೆಲ್ಲ ಕಲ್ಲುಗಳನ್ನ ಜೋಡಿಸಿದ್ದಾರೆ ನೀಟಿಗೆ. ಅದು ಏನಾಗ್ತದೆ, ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ. ಪ್ಲಸ್ ಅದೆಲ್ಲ ಗಿಡಗಳಿಗೆ ಒಂದು ಅರ್ಧ ಒಂದು 20-30 ಗಿಡಗಳು ಟಚ್ ಆಗಿ ಬಂದು ಗೊಬ್ಬರದ ಗುಂಡಿ ಹತ್ರ ಹೋಗುತ್ತೆ. ಅಂದರೆ ಇದೆಷ್ಟು ಚೆನ್ನಾಗಿದೆ. ಮತ್ತು ಇನ್ನೊಂದು ನೋಡಿದ್ವಿ ಅಲ್ಲಿ, ಇನ್ನೊಂದು ಏನಂದರೆ ವಾಟರ್ ಫಿಲ್ಟರ್, ವೇಸ್ಟ್ ವಾಟರ್ ಫಿಲ್ಟರ್ ಅಂತ ಅಂದ್ಬಿಟ್ಟು ಅದನ್ನು ಅಲ್ಲಿ ಫಿಲ್ಟ್ರೇಷನ್ ಪ್ರೋಸೆಸ್ ಮಾಡಿದ್ದಾರೆ. ಅಂದರೆ ಫಿಲ್ಟ್ರೇಷನ್ ಪ್ರೋಸೆಸ್ ಅನ್ನು ಮಾಡಿ ಕೆಳಗಡೆ ಕಲ್ಲುಗಳು ಇಟ್ಟಿದ್ದಾರೆ, ಆಮೇಲೆ ಜಲ್ಲಿ ಹಾಕಿದ್ದಾರೆ, ಹೆಂಗೆ ಫಿಲ್ಟರ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಮಕ್ಕಳಿಗೆ ಕಾನ್ಸೆಪ್ಟ್ಸ್ ಇವತ್ತು ಬೇಕಾಗಿರೋದು, ಮಕ್ಕಳಿಗೆ ಕಾನ್ಸೆಪ್ಟ್ಸ್ ಅನ್ನು ಹೇಳ್ಕೊಡುವಂಥ ವ್ಯವಸ್ಥೆ. ಅಂತ ಮಕ್ಕಳ ಸ್ನೇಹಿ ಶಿಕ್ಷಕರನ್ನ ತಯಾರು ಮಾಡಬೇಕಾಗಿದೆ. ಕರೆಕ್ಟ್, ಹೌದಲ್ವಾ? ಹೌದು. ಸೊ ಈಗ ನಿಮ್ದೊಂದು ಕನಸಿದೆ, ಭಾಳಷ್ಟು ಸರಿ ನಂತರ ಮಾತಾಡ್ತಿರ್ತೀರ, ಈ ಅನುಭವ ಆಧಾರಿತ ಶಿಕ್ಷಣ. ಕರೆಕ್ಟ್. ಎಕ್ಸ್ಪೀರಿಯನ್ಸ್ ಲರ್ನಿಂಗ್, ಹೌದು, ಅದು ಬಹಳ ಪರಿಣಾಮಕಾರಿ ಅನ್ಸುತ್ತೆ. ಕರೆಕ್ಟ್. ಅದನ್ನ ಜಾರಿಗೆ ತರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ NEP ಮಾತಾಡ್ತಾ ಇರೋದೇನು, ಅನುಭವ ಆಧಾರಿತ ಶಿಕ್ಷಣ ಆಗ್ಬೇಕು. NEP ಆಗಲಿ SEP ಆಗಲಿ ಇವೆಲ್ಲನೂ ಮಾಡ್ತಾರೆ. ಇನ್ನು ಮುಂದೆ ಜಗತ್ತಲ್ಲಿ ನಾವೇನೋ ಕಥೆಗಳು ಹೇಳ್ಕೊಂಡು ಬದುಕ್ತೀವಿ ಅಂದ್ರೆ, ನಮ್ಮ ಹತ್ರ ಅಜ್ಜಿನೂ ಇಲ್ಲ, ಈಗ ಅಜ್ಜಿಗೂ ಟೈಮ್ ಇಲ್ಲ, ಈ ತರ ಮಕ್ಳಿಗೂ ಟೈಮ್ ಇಲ್ಲ ಕೂತ್ಕೊಂಡು ಕಥೆಗಳು. ಯಾಕಂದ್ರೆ ಈಗ ಏನು ಅದ್ಯಾವುದು ಅಲೆಕ್ಸಾ ಬಂದ್ಬಿಟ್ಟಿದೆ. ಅಲೆಕ್ಸಾ ಟೆಲ್ ಒಂದು ಸ್ಟೋರಿ ಅಂದ್ರೆ ಅದು ಹೇಳ್ತಾ ಇದೆ, ಮೊಬೈಲ್ ಒಂದು ಕಥೆ ಹೇಳ್ತಾ ಇದೆ. ಅಜ್ಜಿಗಳ ಜೊತೆ ಕೂತ್ಕೊಂಡು ಹೇಳೋದಕ್ಕೆ ಪ್ರಾಕ್ಟಿಕಲ್ ಆಗಿ ಯಾರು ನಮ್ಗೆ ಹೇಳಕ್ಕೂ ರೆಡಿ, ಅಜ್ಜಿ ತರನು ಹೇಳ್ತಾರಲ್ಲ. ಹಂಗಾಗಿ ಮುಂದಿನ ಜನರೇಷನ್ ನಾವೇನಾದ್ರೂ ಜಗತ್ತಲ್ಲಿ ಬೆಳಿಬೇಕು, ಉಳಿಬೇಕು ಅನ್ನೋದಾದ್ರೆ ಅನುಭವ ಆಧಾರಿತ ಶಿಕ್ಷಣನೇ ಬೇಕಾಗಿದೆ. ನೀವು ಯಾರ್ದೋ ಮೊಘಲರ ಕತೆ, ಇನ್ನೊಬ್ರು ಅಕ್ಬರ್ನ ಕತೆ, ಅಶೋಕನ ಕತೆ, ಇನ್ನೊಬ್ರ ಕತೆ, ಇವ್ರ ಕತೆಗಳನ್ನು ಹೇಳ್ತಾ ಇದ್ರೆ ಕತೆಗಳನ್ನು ಕೇಳ್ಬೋದು, ಬಟ್ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಅನುಭವಗಳಾಗಿಲ್ಲ, ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಅವರಿಗೆ ಒಂದು ಅಗ್ರಿಕಲ್ಚರ್ ಅನ್ನೋದು ಹೆಂಗಿದೆ, ಗಿಡ ಅನ್ನ ಅಲ್ಲೇ ಶಿಕ್ಷಣ ಶಾಲೆಯಲ್ಲಿ ಒಂದು ಗಿಡಗಳನ್ನ ಹೇಗ್ ಬೆಳೀತದೆ, ಒಂದು ಎತ್ಕೊಂಡೋಗಿ ಅಕ್ಕಿ ಭತ್ತ ಹಾಕಿದ್ರೆ ಏನ್ ಬರುತ್ತೆ, ಒಂದು ಇನ್ನೊಂದೇನೋ ಕಾಳು ಹಾಕಿದ್ರೆ ಏನ್ ಬರುತ್ತೆ. ಅವು ಎಷ್ಟೋ ಮಕ್ಳು ಹೇಳ್ತಾರೆ ಕಳ್ಳೆ ಬೀಜ ಎಲ್ಲಿ ಮರದಲ್ಲಿ ಬೆಳೀತದ ಅಂತ. ಅಂದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಎಲ್ಲಿ ಗೊತ್ತಿದೆ ಮಕ್ಕಳಿಗೆ? ಕಳ್ಳೆ ಬೀಜ ಮರದಲ್ಲಿ ಬೆಳೀತಾರೆ ಅಂತ ಅನ್ಕೊಂಡಿದ್ದಾರೆ ಇನ್ನು ಇದು ಕೂಡ. ಸೊ ಅದಕ್ಕೆ ನಾವು ಈ ಅನುಭವ ಆಧಾರಿತ ಶಿಕ್ಷಣಗಳನ್ನ ಮಕ್ಕಳಿಗೆ ಹಿಸ್ಟ್ರಿ ವಿಚಾರದಲ್ಲಾಗ್ಬೋದು, ಹಾಗೆ ಸಾಮಾಜಿಕ ವಿಚಾರದಲ್ಲಾಗ್ಬೋದು. ನೋಡಿ ಈಗ ಫಾರ್ ಎಕ್ಸಾಂಪಲ್ ನಾವು ಶಾಲೆಗಳಲ್ಲಿ ಇದು ಮಾಡಿದ್ದಾರೆ, ಕ್ಯಾಬಿನೆಟ್ ಅಂತ ಮಾಡಿದ್ದಾರೆ. ಬಟ್ ಕ್ಯಾಬಿನೆಟ್ ಆಕ್ಟಿವ್ ಇದೆಯಾ? ಸುಮ್ಮನೆ ಹೆಸರಿಗಿರುತ್ತೆ, ಮಂತ್ರಿ ಅಂತ ಹೇಳ್ಬಿಟ್ಟು ಹೆಸರು ಬಿಟ್ಬಿಟ್ಟಿರ್ತಾರೆ. ಮಕ್ಕಳ ಹಕ್ಕುಗಳ ಕ್ಲಬ್ ಇದೆ ಅಂತ ಹೇಳ್ತಾರೆ. ಇವನ್ನ ಕಾನ್ಸೆಪ್ಟ್ಸ್ ಇದೆ ನಮ್ಮಲ್ಲಿ. ನಮ್ಮ ಇವತ್ತು ಭಾರತದಲ್ಲಿ ಕಾನೂನುಗಳು ಇವೆಲ್ಲ ಬೇಕಾದಷ್ಟು ಥಿಯರಿಗಳಾಗಿದೆ. ಪ್ರಾಕ್ಟಿಕಲ್ ಆಗಿ ಏನಾದ್ರು ಮಾಡಿದ್ರೆ ಅವನ್ನೆಲ್ಲ, ಈಗ ನಾನು ನಮ್ಮ ಮಕ್ಕಳ ದಾಮನೇಶ್ವರದಲ್ಲಿ ಮಾಡ್ತಾ ಇದ್ದೀವಿ, ಚಿಲ್ಡ್ರನ್ ಬ್ಯಾಂಕ್ ಅಂತ ಮಾಡಿದ್ದೀವಿ, ಮಕ್ಕಳ ಬ್ಯಾಂಕು. ಅದ್ರಲ್ಲಿ ಏನು ಉದ್ದೇಶ ಏನಂದ್ರೆ, ನಾವು ಸ್ಕೂಲ್ಗೆ ಹೋದಾಗ ಅಥವಾ ಕಾಲೇಜ್ಗೆ ಹೋದಾಗ ಅವ್ರು ಬೇರೆ ಮಕ್ಕಳ ಜೊತೆ ಹೋದಾಗ ಬೇರೆ ಮಕ್ಕಳು ಕ್ಯಾಂಟೀನಲ್ಲಿ 10 ರೂಪಾಯಿ ತಗೊಂಡು ತಿಂತಾ ಇದ್ರೆ ಇವ್ರು ನೋಡ್ಕೊಂಡಿರ್ಬಾರ್ದು, ಇವ್ರ ಹತ್ರ ಸ್ವಲ್ಪ ದುಡ್ಡು ಇರಬೇಕು, ಇವ್ರ ಹತ್ರ ಜೋಬಲ್ ದುಡ್ಡು ಇರಬೇಕು ಅನ್ನೋ ಉದ್ದೇಶದಲ್ಲಿ ಶುರು ಮಾಡಿದ್ವಿ. ಈಗ ಅದೇನಾಗಿದೆ, ಅದೊಂದು ಬ್ಯಾಂಕ್ ಆಗಿ ಬದಲಾಗ್ಬಿಟ್ಟಿದೆ ಮಕ್ಕಳಿಗೆ. ಅದ್ರಲ್ಲಿ ಬ್ಯಾಂಕ್ ಅಲ್ಲಿ ಹಿಂಗಿದೆ, ಅದಕ್ಕೆ ಪ್ರೆಸಿಡೆಂಟ್ ಇದಾರೆ, ವೈಸ್ ಪ್ರೆಸಿಡೆಂಟ್ ಇದಾರೆ, ಮಾರ್ಕೆಟಿಂಗ್ ಟೀಮ್ ಇದೆ, ಫೈನಾನ್ಸ್ ಟೀಮ್ ಇದೆ, ಮ್ಯಾನೇಜ್ಮೆಂಟ್ ಟೀಮ್ ಅಂತ ಇದೆ. ಒಂದ್ಸತಿ ನೀವು ಮಾತಾಡಿ ಅವ್ರನ್ನ ಕರ್ಸಿ ತುಂಬಾ ಚೆನ್ನಾಗಿರುತ್ತೆ. ಈಗ 1,65,000 ರೂಪಾಯಿ ಸೇವಿಂಗ್ಸ್ ಮಾಡಿದ್ದಾರೆ. ಈಗ ಆ ಸೇವಿಂಗ್ಸ್ ಮಾಡಿರೋದನ್ನ ಲೋನ್ ಕೊಡ್ತಾರೆ ಅವರು ಮಕ್ಕಳಿಗೆ. ಬೇರೆ ಮಕ್ಕಳು ಬಂದು 500 ರೂಪಾಯಿ ಲೋನ್ ತಗೋಬಹುದು, ಕೊಡುವಾಗ ವಾಪಸ್ ಕೊಡ್ಬೇಕಂದ್ರೆ 10 ರೂಪಾಯಿ ಹಾಕಿ ಕೊಡ್ಬೇಕು. ಅವ್ರು 10 ರೂಪಾಯಿ ಹಾಕಿ ಕೊಡ್ಬೇಕು, 5 ತಿಂಗಳು ಟೈಮ್ ಕೊಡ್ತಾರೆ, 10 ರೂಪಾಯಿ ವಾಪಸ್ ಕೊಡ್ಬೇಕು, ಪ್ಲಸ್ ಇದು ಲೋನ್ ತಗೋಬಹುದು. ಆಮೇಲೆ ಕ್ಯಾಶ್ ಕೌಂಟರ್ ಅಂತ ಇರುತ್ತೆ, ಲೆಡ್ಜರ್ ಬುಕ್ ಅಂತ ಇರುತ್ತೆ. ಪ್ರತಿಯೊಂದು ಪ್ರಾಕ್ಟಿಕಲ್ ಒಂದು ಬ್ಯಾಂಕ್ ಹೆಂಗಿದೆಯೋ ಹಂಗೆ ಈ ತರ ಶಿಕ್ಷಣ ಅದು ಬೇಕು. ಈಗ ಮಕ್ಕಳಿಗೆ ಬ್ಯಾಂಕ್ ವ್ಯವಸ್ಥೆ ಈಗ ಆಲ್ಮೋಸ್ಟ್ ಅಲ್ಲಿ ಡಿಗ್ರಿಯಲ್ಲಿ ಬರೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಈ ತರ ಪ್ರಾಕ್ಟಿಕಲ್ ವ್ಯವಸ್ಥೆಗಳನ್ನ ಇವತ್ತು ನಮ್ಮ ಶಿಕ್ಷಣದಲ್ಲಿ ಬರ್ಬೇಕಾಗತ್ತೆ. ಬಹಳ ಸುಂದರವಾಗಿ ಎಕ್ಸಾಂಪಲ್ ಮೂಲಕ ಹೇಳಿದೀರಾ. ಈಗ ಜಾಯ್ ಆಫ್ ಲರ್ನಿಂಗ್ ಅಥವಾ ಕಲಿಕಾನಂದ ಇದು ಈ ವರ್ಷನೂ ಮುಂದುವರಿಸಬೇಕು, ನಾವು ಒಂದು ನಿಲ್ಸಕ್ಕಾಗಲ್ಲ. ಸೊ ಹೊಸದಾಗಿ ಏನನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಮುಂದಿನ ಯೋಜನೆಗಳೇನು ಸರ್? ಜಾಯ್ ಆಫ್ ಲರ್ನಿಂಗ್ ಅನ್ನೋದು ಮೊದಲು ನಾವು ಹೇಳ್ದಂಗೆ ನಮ್ಮಲ್ಲಿ ಒಂದು 100 ಮಕ್ಕಳು 150 ಮಕ್ಕಳು ಇದ್ದಾಗ ಶುರು ಮಾಡಿದ್ದು ಈ ಒಂದು ಜಾಯ್ ಆಫ್ ಲರ್ನಿಂಗ್ ಯೋಜನೆ. ಈಗ ಅದು ಬರ್ತಾ ಇವತ್ತು 1000 ಮಕ್ಕಳಿಗಾಗಿದೆ. ಇದನ್ನ ನಾವು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇಂಥ ಒಂದು ಕಾನ್ಸೆಪ್ಟ್ಸ್ ಬರಬೇಕು. ನಾನು ಯಾವುದೋ ಒಂದು ಶಾಲೆಗಳಲ್ಲಿ ನಾವು ಕೆಲಸ ಮಾಡೋದು, ಹೆಸರು ಹೇಳೋದು ಬೇಡ, ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಆನ್ಯುವಲ್ ಡೇ ಮಾಡಿ 30 ವರ್ಷ ಆಗಿದೆ ಅಂದ್ರೆ ನಿಮಗೆ ಮಕ್ಕಳಿಗೆ ಒಂದು ಕಾರ್ಯಕ್ರಮನೇ ಮಾಡಿಲ್ಲ, ಎಕ್ಸ್ಪೋಜರ್ ಹೆಂಗ್ ಬರುತ್ತೆ, ಮತ್ತೆ ಅವರಲ್ಲಿರೋ ಪ್ರತಿಭೆಗಳು ಹೊರಗಡೆ ಬರಕ್ಕೆ ಹೆಂಗಾಗತ್ತೆ?
30 ವರ್ಷದಿಂದ ನೀವು ಒಂದು ಹೈಸ್ಕೂಲಲ್ಲಿ ಒಂದು ಆನ್ಯುವಲ್ ಡೇ ಮಾಡಲ್ಲ ಅಂತಾದರೆ ಅಥವಾ ಇನ್ನೊಂದೇನೋ ಆಕ್ಟಿವಿಟೀಸ್ ಮಾಡಲ್ಲ ಅಂತ ಹೇಳಿದ್ರೆ ಮತ್ತೆ ಹಿಂಗಾಗತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ಮಾಡಿಸ್ಬೇಕು, ಮಕ್ಕಳ ಭಾಗವಹಿಸೋಕೆ ಇನ್ಕ್ರೀಸ್ ಆಗಬೇಕಂದ್ರೆ ಇಂಥ ಒಂದು ಮಾಡೆಲ್ಗಳು ತರಬೇಕಾಗಿದೆ. ನಾನು ಹೇಳೋದಂದ್ರೆ ಈ ಥರದ್ದು ಜಾಯ್ ಆಫ್ ಲರ್ನಿಂಗ್ ಅಂತ ಇದೇ ಹೆಸರು ಇಡ್ತಿರೋ ಇನ್ನೊಂದು ಹೆಸರು ಇಡ್ತಿರೋ ಸರ್ಕಾರಿ ಶಾಲೆಗಳಲ್ಲಿ ಇಂಥದ್ದು ಬರಬೇಕು, ಮತ್ತು ನಮ್ಮ ಎಲ್ಲ ಶಾಲೆಗಳಲ್ಲೂ ಬರಬೇಕು. ಪ್ರೈವೇಟ್ ಶಾಲೆಗಳವರಂತೂ ಮಾಡ್ಕೊತಾರೆ, ಯಾಕಂದರೆ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಬೇಕು, ಫೀಸ್ ತಗೋಬೇಕು ಅನ್ನೋದ್ರಿಂದ ಮಾಡ್ತಾರೆ. ಈ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಪೂರಕವಾಗಿ ಮೋಟಿವೇಶನಲ್ ಆಕ್ಟಿವಿಟಿ ಇಂಥ ಒಂದು ಕಾರ್ಯಕ್ರಮ, ನನಗೆ ಆಸೆ ಏನಂದ್ರೆ ನಮ್ಮ ಸರ್ಕಾರ ಕೂಡ ಇಂಥದನ್ನ ಮಾಡೋದಕ್ಕೆ ನಾವು ಸ್ವಲ್ಪ ವರ್ಕ್ ಮಾಡಬೇಕಾಗಿದೆ ಅಂತ ಅನ್ಕೊಂತೀನಿ. ಆ ಯೋಚನೆಗಳಲ್ಲಿ ಮುಂದಿನ ನನ್ನ ಜಾಯ್ ಆಫ್ ಲರ್ನಿಂಗ್ ಥಿಂಕಿಂಗ್ ಏನಿದೆ, ಮುಂದೆ ಸರ್ಕಾರದ ಜೊತೆ ಕೆಲಸ ಮಾಡಿ ಎಲ್ಲ ಶಾಲೆಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮಗಳನ್ನು ತರಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಓಕೆ ಹುಡುಗರೆ, ಗೋಪಿ ಅವರು ಜಾಯ್ ಆಫ್ ಲರ್ನಿಂಗ್ ಬಗ್ಗೆ ಒಂಥರ ದೀರ್ಘವಾಗಿ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ಗಳು ಮಾಡಿದ್ರೆ ಮತ್ತೆ ನಾವು ಈ ಕಾರ್ಯಕ್ರಮನ ಸ್ಪೆಸಿಫಿಕ್ಕಾಗಿ ಒಂದೇ ವಿಚಾರಕ್ಕೆ ಇನ್ನೂ ಒಂದು ವಿಡಿಯೋ ಕೂಡ ಮಾಡ್ಬೋದು. ನನಗೂ ಒಂಥರ ಇವತ್ತು ಜಾಯ್ ಆಫ್ ಲರ್ನಿಂಗೇನೆ. ಇಷ್ಟೆಲ್ಲ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಷ್ಟೆಲ್ಲ ವಿಚಾರಗಳಿಗೆ ನಮ್ಮ ಗೋಪಿಯವರು ಸಮಯ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಗೋಪಿಯವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಜಾಯ್ ಆಫ್ ಲರ್ನಿಂಗ್ ಅನ್ನೋದು ಬೆಟ್ಟಕ್ಕೊಂದು ದಾರಿ. ಆ ಬೆಟ್ಟಕ್ಕೊಂದು ದಾರಿನಲ್ಲಿ ಮಕ್ಕಳು ನಕ್ಕೊಂಡು ಹೋಗಬೇಕು, ಶಿಸ್ತಾಗಿ ಹೋಗಬೇಕು, ಪುಸ್ತಕಗಳನ್ನ ಓದ್ಕೊಂಡು ಹೋಗಬೇಕು. ಸೊ ಈ ಬೆಟ್ಟಕ್ಕೊಂದು ದಾರಿನ ಮರಿಬೇಡಿ. ಜಾಯ್ ಆಫ್ ಲರ್ನಿಂಗ್ನ ನೀವು ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿ. ನೀವು ಕೂಡ ಈ ಸ್ಪರ್ಧೆಯಲ್ಲಿ ಮಕ್ಕಳಾಗಿದ್ದರೆ ಭಾಗವಹಿಸ್ಬೋದು. ಸೊ ನಮ್ಮ ಈ ಬೆಟ್ಟಕ್ಕೊಂದು ದಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಗಳು ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೋಪಿ. ಧನ್ಯವಾದಗಳು ಸರ್, ತುಂಬ ಖುಷಿ ಆಯಿತು. ಈ ಬೆಟ್ಟಕ್ಕೊಂದು ದಾರಿಯ ಒಂದು ಹಾದಿಯಲ್ಲಿ ನೀವು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ. ಮತ್ತು ಈ ಬೆಟ್ಟಕ್ಕೊಂದು ದಾರಿ ಉದ್ದೇಶನೇ ಅಷ್ಟೇ, ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಏನಾದರೂ ಮಾಡ್ಬೇಕು ಅಂದ್ಕೊಂಡಿರ್ತೀವಿ. ಆದರೆ ಆ ದಾರಿಯಲ್ಲಿ ಏನಾಗ್ತಾ ಇರುತ್ತೆ, ಡಿವೇಷನ್ ಆಗಿಬಿಡ್ತೀವಿ. ಹೋಗ್ತಾ ಅಷ್ಟು ದೂರ ಹೋಗ್ತೀವಿ, ಭಯ ಪಟ್ಬಿಡ್ತೀವಿ, ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತಿರ್ತೀವಿ. ಅದಕ್ಕೋಸ್ಕರ ಈ ಬೆಟ್ಟಕ್ಕೊಂದು ದಾರಿಯನ್ನು ನಾವು ಶುರು ಮಾಡಿರೋದು. ಆದರೆ ಒಂದು ಅರ್ಧಕ್ಕೆ ಹೋದ್ಮೇಲೆ ಸ್ನೇಹಿತರೆ ವಾಪಸ್ ಬಂದರೂ ಅಷ್ಟೇ ಟೈಮ್ ಆಗುತ್ತೆ, ಮುಂದೆ ಹೋದರೂ ಅಷ್ಟೇ ಟೈಮ್ ಆಗುತ್ತೆ. ಆದರೆ ಅದಕ್ಕೋಸ್ಕರನೇ ಯಾವತ್ತು ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು, ಹಿಂದೆ ಬರೋಕ್ಕೆ ಪ್ರಯತ್ನ ಮಾಡಬಾರ್ದು. ಈ ನಿಟ್ಟಿನಲ್ಲಿ ಬೆಟ್ಟಕ್ಕೊಂದು ದಾರಿಯಾಗಿದೆ. ಇದೊಂದು ಏನಾದರೂ ಒಂದಷ್ಟು ಜನಕ್ಕೆ ಉಪಯೋಗ ಆಗಿ, ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಿ, ಅಷ್ಟು ಜನ ಕುಟುಂಬಗಳಿಗೆ ಉಪಯೋಗ ಆದರೆ ನಮ್ಮ ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಚಾನೆಲ್ನ ಉದ್ದೇಶ ಸರ್ವಾಗುತ್ತೆ. ತುಂಬ ಧನ್ಯವಾದಗಳು.